ಎಂಬ ಸುಂದರ ನಾಟಕವನ್ನು ಕಲಾ ಅಭಿಮಾನಿಗಳು ಕತ್ತಿದ್ದಾರೆ. ತಮ್ಮೆಲ್ಲರಿಗೂ ಈ ನಾಟಕಕ್ಕೆ ಅವರು 1 ತಿಂಗಳ ಪರ್ಯಂತರವಾಗಿ ಅವರು ಈ ನಾಟಕ ಕತ್ತಿದ್ದಾರೆ. ಕಲಾ ಪ್ರೇಕ್ಷಕರಲ್ಲಿ ಒಂದೇ ಒಂದು ವಿನಂತಿ, ಈ ನಾಟಕ ನೀವು ಬೆಳತನ ಕುಂತು ನೋಡಿದ್ರ ಕಲಾವಿದರಿಗೆ ಮೈ ತುಂಬತತಿ. ಇದನ್ನ ಒಂದು ನಾನು ನಿಮ್ಗೆ ಕೇಳ್ಕೊತೀನಿ. 1, 2, 3 ದಿವಸ 4 ನಾಟಕ ಇರ್ತಾವ. 4 ದಿವಸ ನೀವು ನಿಶ್ಚಲವಾಗಿ ಕುಂತು ನೋಡ್ರಿ. ದಯಮಾಡಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಬಂದಂತ ಕಲಾಭಿಮಾನಿಗಳಿಗೂ ಹಲಗತ್ತಿ ಗ್ರಾಮದ ಸಮಸ್ತ ಜನರಿಗೂ ಬೇಡಿಕೊಳ್ಳೋದೇನಂದ್ರ, ನಾಟಕ ನೀವು ಅಲ್ಲಿ 2 ಗಂಟೆ ಆತರ ಯಾರು ಇರೋದಿಲ್ಲ ಅಂದ್ರ ಇಲ್ಲಿ ಮಾಡುವವರಿಗೆ ಹುಮ್ಮಸ್ಸು ಬರೋದಿಲ್ಲ. ದಯಮಾಡಿ ತಮ್ಮಲ್ಲಿ ಇನ್ನೊಮ್ಮೆ ಕೇಳ್ತೀನಿ, ಶಾಂತವಾಗಿ ನಾಟಕ ನೋಡ್ರಿ ತಮ್ಮೆಲ್ಲರಿಗೂ. ಇನ್ನ ಏನಪ್ಪಾ, ನಾಳೆ ದೇವಮಾನವ ನಾಟಕ ಐತಿ ಶ್ರೀ ಬಸವೇಶ್ವರ ವಿಜಯ ನಾಟ್ಯ ಸಂಘದವರಿಂದ, ನಾಡದ ಬಾಲ ಸೇವಾ ನಾಟ್ಯ ಸಂಘದವರಿಂದ ರೈತನ ಕತ್ತು ಭೂಮಿಗೆ ತಿತ್ತು ನಾಟಕ ಐತಿ. ಅದೇ ತರುಣ ಸೇವಾ ನಾಟಕದವರಿಂದ ರೈತರ ಬಾಳು ಕಣ್ಣೀರಿನ ಗೋಳು ನಾಟಕ ಐತಿ. ಇವೆಲ್ಲ ನಾಟಕಕ್ಕೆ ನೀವು ಬೆಂಬಲ ಕೊಡ್ರಿ ಅಂತ ಹೇಳ್ತೀನಿ. ದಯಮಾಡಿ ಒಂದು ಕೇಳ್ತೀನಿ, ಹಲಗತ್ತಿ ಗ್ರಾಮ ಏನಪ್ಪ ಕಲೆಯ ತವರೂರು. ಅದು ಒಂದು ಏನು ಆ ಬಸವೇಶ್ವರ ಆಶೀರ್ವಾದ ಐತಿ. ಮಾನ್ಯ ಕನ್ನಡ ಶಾಲೆಯಲ್ಲಿ ಒಂದು ಚಿಕ್ಕ ಮಕ್ಕಳಿಗೆ ಒಂದು ಕಿರು ನಾಟಕ ಮಾಡಿ ಸಿಂಧೂರ್ ಲಕ್ಷ್ಮಣ ನಾಟಕ ನಾವು ಆಡಿಸಿದೀವಿ. ಎಂತ ಅದ್ಭುತ ನಾಟಕ ಅವರು 10-15 ವರ್ಷದ ಹುಡುಗರು ಮೆಚ್ಚಬೇಕು. ಪ್ರತಿಯೊಬ್ಬರು ಹಲಗತ್ತಿ ಗ್ರಾಮದಲ್ಲಿ ಕಲಾವಿದರಿದ್ದಾರೆ. ಇದು ಐತಿಹಾಸಿಕ ಗ್ರಾಮ ಹೇಳಲಿಕ್ಕೆ ಹೆಮ್ಮೆ ಪಡ್ತೀವಿ. ದಿಟ್ಟ ಮಾಡುವಂತೆ ಮಾಡುತ್ತಿದೆ ಚಿತ್ತ, ದಿಟ್ಟ ಮಾಡುವಂತೆ ಮಾಡುತ್ತಿದೆ. ಈ ಆನಂದದ ಸಮಯದಲ್ಲಿ ಒಂದು ಶುಭಚಿತ್ತ ಹಾಡಬಾರೇ ನನ್ನ ಪ್ರೇತನ ಕೇಳಿ 1 ನಮೂನಿ ಎಣ್ಣೆ ವಾಸನೆ ಬಂದ ಬರೋದಲ್ಲೇ ಮಗನ.